ಹೈದರಾಬಾದ್ನಲ್ಲಿ ಕರ್ನಾಟಕ ಭೀಮಸೇನಿ ರಾಜ್ಯ ಘಟಕದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಶಂಕರ್ ರಾಮಲಿಂಗಯ್ಯ ಅವರ ನೇತೃತ್ವದಲ್ಲಿ ಸುದ್ದಿಗೋಷ್ಠಿ ಕರೆಯಲಾಗಿತ್ತು. ಸುದ್ದಿಗೋಷ್ಠಿ ಕುರಿತು ಮಾತನಾಡಿದ ಶಂಕರ್ ರಾಮಲಿಂಗಯ್ಯ ಅವರು, ಇಂದು ಕರ್ನಾಟಕ ಭೀಮಸೇನಿ ರಾಜ್ಯ ಘಟಕದ ವತಿಯಿಂದ ರಾಜ್ಯಾದ್ಯಂತ ಏಕಕಾಲಕ್ಕೆ ನಾನು ಸುದ್ದಿಗೋಷ್ಠಿಯನ್ನ ನಡೆಸುತ್ತಿದ್ದು, ನಮ್ಮ ರಾಜ್ಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 250 ಅಡಿ ಬೃಹತ್ ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಬೇಕೆಂದು ಕರ್ನಾಟಕ ಭೀಮಸೇನಿ ವತಿಯಿಂದ ಸಮುದಾಯದ ಪರವಾಗಿ ಹಾಗೂ ಡಾಕ್ಟರ್ BR ಅಂಬೇಡ್ಕರ್ ಅವರ ಅನುಯಾಯಿಗಳ ಪರವಾಗಿ ಕರ್ನಾಟಕ ರಾಜ್ಯದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 250 ಅಡಿ ಎತ್ತರದ ಬೃಹತ್ ಪ್ರತಿಮೆ ರಾಜಧಾನಿ ಬೆಂಗಳೂರಿನಲ್ಲಿ ನಿರ್ಮಾಣ ಮಾಡಬೇಕೆಂದು ದಿನಾಂಕ 27/1/2024ರಿಂದ ಇಲ್ಲಿಯವರೆಗೂ ರಾಜ್ಯದ 30 ಜಿಲ್ಲೆಗಳಲ್ಲೂ ಜಿಲ್ಲಾಧಿಕಾರಿಗಳಿಗೆ ಏಕಕಾಲಕ್ಕೆ ಮನವಿ ಪತ್ರಗಳನ್ನು ಸಲ್ಲಿಸಿರುತ್ತೇನೆ. ಈ ಹಿಂದೆ ನಡೆದ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲೂ ಬೆಳಗಾವಿ ಚಲೋ ಹೋರಾಟದ ಮೂಲಕ ನೂರಾರು ಜನ ಭೀಮಸೇನೆ ಹಾಗೂ ದಲಿತ ಪರ ಮುಖಂಡರು ಸೇರಿ ಮನವಿ ಸಲ್ಲಿಸಿದ್ದೇವೆ. ಈ ವಿಚಾರವಾಗಿ ರಾಜ್ಯ ಸರ್ಕಾರ ದಿನಾಂಕ 18/2/2025ರಂದು ವಿಧಾನಸೌಧದಲ್ಲಿ 500ಕ್ಕೂ ಹೆಚ್ಚು ದಲಿತ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದ ಸಭೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 250 ಎತ್ತರದ ಪ್ರತಿಮೆ ನಿರ್ಮಾಣ ಮಾಡಬೇಕೆಂದು ರಾಜ್ಯ ಸರ್ಕಾರಕ್ಕೆ ಸಭೆ ಮೂಲಕ ಎಲ್ಲಾ ಸಂಘಟನೆಗಳು ಬೆಂಬಲ ಸೂಚಿಸಿದ್ದವು. ಇವೆಲ್ಲವನ್ನು ಗಮನಿಸಿದ ರಾಜ್ಯ ಸರ್ಕಾರದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಏಪ್ರಿಲ್ 14ರಂದು ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿಯಂದು ಅವರ ಪ್ರತಿಮೆ ಮಾಡಲು ಘೋಷಣೆ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ. ಹೀಗಾಗಿ ನುಡಿದಂತೆ ನಡೆದ ಸರ್ಕಾರದ ನಡೆಗೆ ವ್ಯಾಪಕವಾಗಿ ಪ್ರಶಂಸೆ ವ್ಯಕ್ತವಾಗುತ್ತಿದ್ದು, ಇದಕ್ಕೆ ಹೆಸರು ದಿನಾಂಕ 19/6/2025ರಂದು ಸರ್ಕಾರ ನೀಲಿ ನಕ್ಷೆ ಹಾಗೂ ಸ್ಥಳ ಸೂಚಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಪ್ರತಿಮೆ ನಿರ್ಮಾಣ ಮಾಡಲು ಬೆಂಗಳೂರು ಜ್ಞಾನ ಭಾರತಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಸ್ಥಳ ಸೂಚಿಸಿರುತ್ತಾರೆ. ಕರ್ನಾಟಕ ಭೀಮಸೇನಿ ಸಂಘಟನೆಯ ಮನವಿಗೆ ಸ್ಪಂದಿಸಿದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಹಾಗೂ ಈ ಒಂದು ವಿಷಯಕ್ಕೆ ಬೆಂಬಲ ಸೂಚಿಸಿದ ರಾಜ್ಯದ ಎಲ್ಲಾ ದಲಿತ ಹಾಗೂ ಪ್ರಗತಿಪರ ಸಂಘಟನೆಯ ಮುಖಂಡರಿಗೂ ಮತ್ತು ಮನವಿ ಸಲ್ಲಿಸಲು ನಿರಂತರವಾಗಿ ನಮ್ಮ ಜೊತೆ ಸಹಕರಿಸುವ ಸಂಘಟನೆ ಎಲ್ಲ ಪದಾಧಿಕಾರಿಗಳು ಇಂದು ಪತ್ರಿಕಾಗೋಷ್ಠಿ ಆಯೋಜನೆ ಮಾಡಿ ಅವರೆಲ್ಲರಿಗೂ ಧನ್ಯವಾದಗಳು ಮಾಧ್ಯಮಕ್ಕೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಹಿಳಾ ಹೋರಾಟಗಾರರಾದ ಮಧುವರಿಯ, ಸಂಘಟನೆಯ ಪದಾಧಿಕಾರಿಗಳಾದ ವಿಜಯ್ ಕುಮಾರ್, ಮಂಜುನಾಥ್ ಸಿದ್ದಾಪುರ, ಮಂಜುನಾಥ್, ದಲಿತ ರಮೇಶ್, ಕಿರಣ್ ಸೇರಿದಂತೆ ಹಲವು ಮುಖಂಡರು ಮತ್ತು ನಗರದ ಎಲ್ಲ 28 ಕ್ಷೇತ್ರಗಳ ಸಂಘಟನಾ ಮುಖಂಡರು ಈ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಆತ್ಮೀಯ ಮಾಧ್ಯಮ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಪತ್ರಿಕಾಗೋಷ್ಠಿಗೆ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಮೊದಲಿಗೆ ಭೀಮ ಸ್ವಾಗತ ಕೋರುತ್ತಾ, ಇವತ್ತು ಕರ್ನಾಟಕ ಭೀಮಸೇನೆ ಸಂಘಟನೆ ಪತ್ರಿಕಾಗೋಷ್ಠಿಗೆ ನಮ್ಮ ಜೊತೆಯಲ್ಲಿ ಪಾಲ್ಗೊಂಡಿರುವಂತಹ ಮಹಿಳಾ ಹೋರಾಟಗಾರ್ತಿ ಮಧು ವಲಯರ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರೋಣ. ಹಾಗೆ ಬಿಜಾಪುರ ಜಿಲ್ಲೆಯಿಂದ ಬಂದಂತಹ ಮಹಿಳಾ ಹೋರಾಟಗಾರ್ತಿ ವೈಶಾಲಿ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಕೋರೋಣ. ಹಾಗೆ ಕರ್ನಾಟಕ ಭೀಮಸೇನೆ ರಾಜ್ಯ ಖಜಾಂಚಿ ಮಂಜುನಾಥ್ ಅವರು ಬಂದಿದ್ದಾರೆ. ಅವರು ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರುತ್ತಾ, ಹಾಗೆ RR ನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಸಂದೀಪ್ ಅವರು ಬಂದಿದ್ದಾರೆ. ಅವ್ರಿಗೂ ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರುತ್ತಾ, ಹಾಗೆ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದಂತಹ ಕಿರಣ್ ಬಂದಿದ್ದಾರೆ. ಅವ್ರಿಗೂ ಸಹ ಸ್ವಾಗತ ಕೋರುತ್ತಾ, ಯಾದಗಿರಿ ಜಿಲ್ಲಾ ಸಮಿತಿ ವತಿಯಿಂದ ಯಾದಗಿರಿ ಜಿಲ್ಲಾಧ್ಯಕ್ಷರು ರಮೇಶ್ ಬಂದಿದ್ದಾರೆ. ಅವ್ರಿಗೂ ಸಹ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೋರುತ್ತಾ, ಹಾಗೆ ಶಕ್ತಿವೇಲ್ ಅವರು ಬಂದಿದ್ದಾರೆ, ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಬೆಂಗಳೂರು ನಗರ. ಅವ್ರಿಗೂ ಸಹ ಸ್ವಾಗತ ಕೋರುತ್ತಾ, ಜೊತೆಯಲ್ಲಿ ಬಂದಿರುವಂತಹ ಎಲ್ಲ ಮುಖಂಡರಿಗೂ ಈ ಸ್ವಾಗತ ಕೋರುತ್ತಾ, ನಾವು ಪತ್ರಿಕಾಗೋಷ್ಠಿಯನ್ನು ನಾವು ಮೊದಲಿಗೆ ರಾಜ್ಯ ಸರ್ಕಾರಕ್ಕೆ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ವತಿಯಿಂದ ಒಂದು ಬೃಹತ್ ಮಟ್ಟದ ಒಂದು ಬೇಡಿಕೆ ಇಟ್ಟಿತ್ತು. ಆ ಬೇಡಿಕೆ ಏನು ಅಂತಂದ್ರೆ, ತೆಲಂಗಾಣ ರಾಜ್ಯದಲ್ಲಿ 125 ಅಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಬೃಹತ್ ಪ್ರತಿಮೆ ನಿರ್ಮಾಣ ಮಾಡಿರ್ತಾರೆ. ಹಾಗೆ ಆಂಧ್ರ ರಾಜ್ಯದಲ್ಲಿ 206 ಅಡಿ ಎತ್ತರದ
ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಿರ್ತಾರೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ 250 ಅಡಿ ಎತ್ತರದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ನಿರ್ಮಾಣ ಮಾಡಬೇಕು ಬೆಂಗಳೂರು ರಾಜಧಾನಿಯಲ್ಲಿ ಅಂತ ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆ ಸತತ ಒಂದೂವರೆ ವರ್ಷದಿಂದ ನಿರಂತರವಾಗಿ ನಾವೊಂದು ಹೋರಾಟವನ್ನು ಮಾಡಿಕೊಂಡು ಬಂದಿರ್ತೇವೆ. ಆ ಹೋರಾಟಕ್ಕೆ ಮೊನ್ನೆ 19ನೇ ತಾರೀಕು ಆ ಹೋರಾಟಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಜಯ ಸಿಕ್ಕಿದೆ. ಸರ್ಕಾರ ಈಗಾಗಲೇ ಆ ಒಂದು ನಮ್ಮ ಕೊಟ್ಟಂತಹ ಮನವಿಗೆ ಸ್ಪಂದನೆ ಮಾಡಿ ಘೋಷಣೆ ಮಾಡಿದೆ. ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಆವರಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 200 ಅಡಿ ಎತ್ತರದ ಪ್ರತಿಮೆ ಜೊತೆಗೆ ಥೀಮ್ ಪಾರ್ಕ್ ಮತ್ತೆ ಇನ್ನೂ ಹಲವು ವಿವಿಧ ವಿಚಾರಗಳನ್ನು ಒಳಗೊಂಡು ನಾವು ಮಾಡ್ತೀನಿ ಅಂತ ಘೋಷಣೆ ಮಾಡಿದರೆ ನಾನು ಅದೆಲ್ಲ ಸಮಗ್ರವಾಗಿ ಅದೊಂದು ನಮ್ಮ ಕರ್ನಾಟಕ ಭೀಮಸೇನೆ ಸಂಘಟನೆಯ ದೊಡ್ಡ ಹೋರಾಟದ ಒಂದು ಪುಟಗಳು ತಮ್ಮ ಮುಂದೆ ನಾನು ಪ್ರಸ್ತುತಪಡಿಸ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಕೈಗೆತ್ಕೊಂಡಂತಹ ಸಂದರ್ಭದಲ್ಲಿ ಅವತ್ತಿಂದ ಇವತ್ತವರೆಗೂ ಮಹಿಳಾ ಹೋರಾಟಗಾರಿಯಾಗಿ ಮತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಅನುಯಾಯಿಯಾಗಿ ನಮ್ಮ ಜೊತೆಲಿ ಕೈ ಜೋಡಿಸಿದಂತಹ ಮಧುವಲಯರವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತ ಈ ಮೂಲಕ ನಾನು ಕೇಳ್ಕೊಳ್ತೇನೆ. ಎಲ್ರಿಗೂ ಜೈ ಭೀಮ್. ಮುಖ್ಯವಾಗಿ ಪತ್ರಿಕಾ ಮಾಧ್ಯಮದವರಿಗೆ, ಮಾಧ್ಯಮ ಮಿತ್ರರಿಗೆಲ್ಲರಿಗೂ ಕೂಡ ನನ್ನ ಭೀಮ ವಂದನೆಗಳು. ಹಾಗೆ ಇಲ್ಲಿ ಕುಳಿತಿರುವಂತಹ ಎಲ್ಲ ಒಡನಾಡಿಗಳಿಗೆ, ಶಂಕರ್ ರಾಮಲಿಂಗ ಸರ್ಗೆ ಮುಖ್ಯವಾಗಿ ವಿಶೇಷವಾಗಿ ಅವರಿಗೆ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ದಿನ ಬಹಳ ಖುಷಿ ಆಗುತ್ತೆ ನಮಗೆ. ಯಾಕಂದ್ರೆ ಕರ್ನಾಟಕದಲ್ಲಿ ಒಂದು ಸಂತಸದ ಸುದ್ದಿ ಅಂದ್ರೆ ಅದು ಬಾಬಾ ಸಾಹೇಬರ ಪ್ರತಿಮೆಯ ಒಂದು ನಿರ್ಮಾಣ. ಅತಿ ಎತ್ತರದ ಬಾಬಾ ಸಾಹೇಬರ ಪ್ರತಿಮೆಯನ್ನ ನಿರ್ಮಾಣ ಮಾಡಬೇಕು ಅಂತ ಸತತ 1.5 ವರ್ಷಗಳ ಕಾಲ ಈ ಒಂದು ಕರ್ನಾಟಕ ಭೀಮಸೇನೆ ಸತತವಾಗಿ ಹೋರಾಟ ಮಾಡಿದೆ. ಅವ್ರಿಗೆ ಈ ಮೂಲಕವಾಗಿ ಅವರಿಗೆ ಒಂದು ನಮಸ್ಕಾರಗಳನ್ನ, ಒಂದು ದೊಡ್ಡದಾದಂತಹ ಅಭಿನಂದನೆಗಳನ್ನ ಅವರಿಗೆ ನಾವು ಸಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಭೀಮಸೇನೆ, ಕರ್ನಾಟಕ ಭೀಮಸೇನೆ ಬಹುಮುಖ್ಯವಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಎಲ್ಲಾ ಹೋರಾಟಗಳ ಮುಂಚೂಣಿಯಲ್ಲಿ ತಮ್ಮ ಪಾತ್ರವನ್ನ ಬಹಳ ಒಂದು ಮುಖ್ಯವಾಗಿ ತಮ್ಮ ಪಾತ್ರವನ್ನ ನಿರ್ವಹಿಸಿಕೊಂಡು ಬರ್ತಿರುವಂತಹ ಅತ್ಯದ್ಭುತವಾದಂತಹ ಒಂದು ಹೋರಾಟಗಾರರ ಒಂದು ಒಗ್ಗೂಡುವಿಕೆ ಇದೆಯಲ್ಲ, ಅದು ಅವರಲ್ಲಿ ಯಥೇಚ್ಛವಾಗಿ ಕಾಣಬಹುದು. ಈ ಒಗ್ಗಟ್ಟು ಹೀಗೆ ಸದಾ ಇರಲಿ ಅಂತ ಭೀಮಸೇನೆಗೆ ನಾನು ಆಶಿಸ್ತಾ, ಈ ಒಂದು ಹೋರಾಟದ ಹಿಂದೆ ಅಂದ್ರೆ ಬಾಬಾ ಸಾಹೇಬರ ಪ್ರತಿಮೆಯನ್ನ ಕರ್ನಾಟಕದಲ್ಲಿ ಅತಿ ಎತ್ತರದ ಪ್ರತಿಮೆಯನ್ನ ಸ್ಥಾಪನೆ ಮಾಡಬೇಕು ಅಂತ ಈ ಒಂದು ಒತ್ತಾಸೆಯನ್ನ ಏನು ಸರ್ಕಾರದ ಮುಂದಿಟ್ರು, ಹೇಗೆ ಅವರು ಹೋರಾಟ ಮಾಡಿದ್ದಾರೆ ಅಂದ್ರೆ ನಿಜಕ್ಕೂ ನನ್ಗೆ ಆಶ್ಚರ್ಯ ಆಯ್ತು. ಅವರು ಯಾವತ್ತೂ ಈ ಒಂದು ಕಾರ್ಯವನ್ನ ಬಿಡ್ಲೇ ಇಲ್ಲ, ಕೈ ಬಿಡ್ಲೇ ಇಲ್ಲ. ಪ್ರತಿ ಜಿಲ್ಲೆಗಳಲ್ಲಿ ಒಂದು ಪತ್ರಿಕಾ ಗೋಷ್ಠಿಗಳನ್ನ ಕರೆದ್ರು, ಪ್ರತಿ ಜಿಲ್ಲಾಧಿಕಾರಿಗಳ ಆಫೀಸುಗಳಿಗೆ ಹೋದ್ರು, ಮತ್ತೆ ಆಡಳಿತ ವರ್ಗಗಳ ಆಫೀಸುಗಳಿಗೆ ಹೋದ್ರು, ಸಚಿವರ ಮನೆ ಬಾಗಿಲುಗಳಿಗೆ ಹೋದ್ರು, ಹಾಗೆ ಯಾರು ನಮ್ಮ ಶಾಸಕರ ಮನೆ ಬಾಗಿಲುಗಳಿಗೆಲ್ಲ ಹೋಗಿ ಎಲ್ಲಾ ಶಾಸಕರು ಪ್ರತಿ ಒಂದಷ್ಟು ಶಾಸಕರ ಮನೆ ಬಾಗಿಲುಗಳಿಗೆ ಹೋಗಿ ಮನವಿಯನ್ನ ಸಲ್ಲಿಸೋದ್ರ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳು, DCM ಆಗಿರ್ಬಹುದು ಎಲ್ಲರಿಗೂ ಕೂಡ ಮನವಿಯನ್ನ ಸಲ್ಲಿಸೋದ್ರ ಮೂಲಕ ವಿಶೇಷವಾಗಿ ಅವರು ರಾಹುಲ್ ಗಾಂಧಿ ಅವ್ರಿಗೂ ಕೂಡ ಈ ಒಂದು ಮನವಿಯನ್ನ ಸಲ್ಲಿಸಿರ್ತಾರೆ. ಹಾಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಕೂಡ ಈ ಒಂದು ಮನವಿಯನ್ನ ಸಲ್ಲಿಸಿ ನಮ್ಮ ಕರ್ನಾಟಕದಲ್ಲಿ ಅತಿ ಎತ್ತರದ ಬಾಬಾ ಸಾಹೇಬರ ಪ್ರತಿಮೆ ಆಗ್ಲೇಬೇಕು ಅಂತ ಅವರು ಏನು ಅಂದ್ರೆ ಅವರ ಏನು ಹೋರಾಟದ ನಿಲುವಿತ್ತೋ ಅದನ್ನ ಕೈ ಬಿಡದೆ ಸತತ ಮುಂದುವರೆದಿರುವಂತದ್ದು ಕರ್ನಾಟಕ ಭೀಮಸೇನೆ. ಹಾಗೆ ಈ ಒಂದು ನಾನು ಹೇಳ್ತೀನಿ, ಈ ಒಂದು ಹೋರಾಟದ ಒಂದು ನಿಲುವೇನಿತ್ತೋ ಇವತ್ತು ಜಯ ಸಿಕ್ಕಿದೆ. ಈ ಜಯಕ್ಕೆ ಏನ್ ಕಾರಣ ಅಂದ್ರೆ ಇವರು ಬಿಡದಂತಹ ಒಂದು ಹೋರಾಟ, ಅದನ್ನ ಮಾಡ್ಲೇಬೇಕು, ಮಾಡೇ ತೀರ್ತೀನಿ ಅಂತ ಒಂದು ಛಲ ಇಟ್ಕೊಂಡಿದ್ರಲ್ಲ. ಆದ್ರೆ ಸತತ ಎಲ್ಲ ಸಾಕಷ್ಟು ಸಂಘಟನೆಗಳು ಕೂಡ ಇವರೊಂದಿಗೆ ಕೈ ಜೋಡಿಸಿದ್ದಾರೆ. ಅವ್ರಿಗೂ ಕೂಡ ಈ ಮೂಲಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಆನಂತರ ಈ ಒಂದು ಬಾಬಾ ಸಾಹೇಬರ ಪ್ರತಿಮೆಯನ್ನ ಮಾಡ್ಲೇಬೇಕು, ಕರ್ನಾಟಕದಲ್ಲಿ ಅತಿ ದೊಡ್ಡ ಎತ್ತರದ ಪ್ರತಿಮೆಯನ್ನ ಮಾಡಬೇಕು, ವಿಶೇಷವಾದಂತಹ ಪ್ರತಿಮೆ ಇಲ್ಲಿ ಆಗ್ಬೇಕು, ಅದರಲ್ಲೂ ಕೂಡ ಜ್ಞಾನ ಭಾರತಿ ಆವರಣದಲ್ಲೇ ಆಗ್ಬೇಕು ಅಂತ ಕನಸನ್ನ ಕಂಡು ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಈ ಒಂದು ಮನವಿಯನ್ನ ಅವರು ತೆಗೆದುಕೊಂಡು ಈ ಒಂದು ಹೋರಾಟಕ್ಕೆ ಒಂದು ಜಯವನ್ನ ಕೊಟ್ಟಿದ್ದಾರೆ. ಅವರಿಗೆ ಈ ಮೂಲಕವಾಗಿ ನಾವು ಅಭಿನಂದನೆಗಳನ್ನ ಸಲ್ಲಿಸಬೇಕು. ವಿಶೇಷವಾಗಿ ನಮ್ಮ ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಮಾದೇವಪ್ಪನವರು ಈ ಒಂದು ಕಾರ್ಯ ಆಗ್ಲೇಬೇಕು ಅಂತ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಂಡು ಮನವಿ ಮಾಡಿಕೊಂಡು ಈ ಒಂದು ಕಾರ್ಯವನ್ನ ಕಾರ್ಯಗತಗೊಳಿಸಿದ್ದಾರೆ. ಶ್ರೀ ಮಾದೇವಪ್ಪನವರಿಗೂ ಕೂಡ ಈ ಮೂಲಕವಾಗಿ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೇವೆ, ವಂದನೆಗಳನ್ನು ಕೂಡ ಸಲ್ಲಿಸ್ತೇವೆ. ಇದೊಂದು ಜಯ ಅಂತಾನೆ ಅನ್ನಿಸ್ಬಹುದು ಅಂತ ನಮ್ಗೆಲ್ಲ ಅನಿಸಿದೆ. ಇಡೀ ಭಾರತ ಅಲ್ಲ, ಇಡೀ ವಿಶ್ವಾದ್ಯಂತ 193
ದೇಶಗಳು ಏನು ಒಂದು ಜ್ಞಾನ ಜ್ಯೋತಿ ಜ್ಞಾನ ಭಂಡಾರ ಅಂತ ನಮ್ಮ ಅಂಬೇಡ್ಕರ್ ಸಾಹೇಬರನ್ನ ಕರೀತಾರೋ, ಇಡೀ ಜಿಲ್ಲೆಗಳಲ್ಲಿ, ಇಡೀ ತಾಲೂಕುಗಳಲ್ಲಿ ಅಥವಾ ಇಡೀ ದೇಶಾದ್ಯಂತ ಎಲ್ಲೆಡೆ ಅಂಬೇಡ್ಕರರ ಪ್ರತಿಮೆ ಆಗ್ಬೇಕು. ಆ ಪ್ರತಿಮೆಯ ಹಿಂದೆ ಒಂದು ಜ್ಞಾನ, ಒಂದು ಬೆಳಕು ಮೂಡಬೇಕು. ಜ್ಞಾನ ಅಂದ್ರೆ ಏನು? ಒಂದು ಗ್ರಂಥಾಲಯ ಆಗಿರ್ಲಿ, ವಿಶೇಷವಾದಂತಹ ಗ್ರಂಥಾಲಯ ಆಗಿರ್ಲಿ, ಅದು ಜ್ಞಾನ ಜ್ಯೋತಿಯನ್ನ ಎಲ್ಲೆಡೆ ಹರಡುವಂತಹದ್ದು ಆಗ್ಬೇಕು ಅನ್ನೋದು ನಮ್ಮ ನಿಲುವಾಗಿದೆ. ಈ ನಿಟ್ಟಿನಲ್ಲಿ ನಮ್ಗೆ ತುಂಬಾನೇ ಸಂತೋಷವಾಗಿದೆ. ಸರ್ಕಾರಕ್ಕೆ ಈ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ಅಭಿನಂದನೆಗಳು, ವಂದನೆಗಳನ್ನ ಸಲ್ಲಿಸ್ತಾ ಈ ಒಂದು ಪತ್ರಿಕಾಗೋಷ್ಠಿಗೆ ನನ್ನನ್ನು ಕೂಡ ಬರಮಾಡಿಕೊಂಡಂತಹ ಶ್ರೀ ಶಂಕರ್ ರಾಮಲಿಂಗ ಅವರಿಗೆ ಈ ಮೂಲಕವಾಗಿ ನಾನು ಮನದಾಳದಿಂದ ಧನ್ಯವಾದಗಳನ್ನ ಹೇಳ್ತೇನೆ. ನಮಸ್ಕಾರ. ಜೈ ಭೀಮ್.